ಒಂದು ಸುಂದರ ಹಳ್ಳಿಯಲ್ಲಿ ಶಾರದಾ ಮತ್ತು ಗೀತಾ ಎಂಬ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದರು. ಶಾರದಾ ಹಿರಿಯವಳು ತುಂಬಾ ಸುಂದರವಾಗಿದ್ದಳು. ಆದರೆ ಅವಳಲ್ಲಿ ತುಂಬಾ ಅಹಂಕಾರವಿತ್ತು. ತಾನು ಎಲ್ಲರಿಗಿಂತ ಉತ್ತಮ ಎಂದು ಭಾವಿಸುತ್ತಿದ್ದಳು ಮತ್ತು ಇತರರನ್ನು ಗೌರವಿಸುತ್ತಿರಲಿಲ್ಲ. ಕಿರಿಯವಳು ಗೀತಾ ಅಕ್ಕನಷ್ಟು ಸುಂದರವಲ್ಲದಿದ್ದರೂ ಅವಳು ದಯೆ, ನಮ್ರತೆ ಮತ್ತು ಪ್ರೀತಿಯಿಂದ ತುಂಬಿದ ಹೃದಯವನ್ನು ಹೊಂದಿದ್ದಳು. ಪ್ರತಿಯೊಬ್ಬರೊಂದಿಗೂ ನಗುತ್ತಾ ಸಿಹಿಯಾಗಿ ಮಾತನಾಡುತ್ತಿದ್ದಳು. ಒಂದು ದಿನ ಅವರ ಅಮ್ಮ ಇಬ್ಬರಿಗೂ ಪಕ್ಕದ ಹಳ್ಳಿಯಲ್ಲಿರುವ ಅಜ್ಜಿಯ ಮನೆಗೆ ಹೋಗಿ ಕೆಲವು ದಿನಗಳಿದ್ದು ಬರಲು ಹೇಳಿದರು. ಇಬ್ಬರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಆರಂಭಿಸಿದರು. ಅವರು ಪ್ರಯಾಣಿಸುತ್ತಿದ್ದಾಗ ಬಿಸಿಲಿನಿಂದ ಒಣಗಿದ್ದ ಒಂದು ಬಳ್ಳಿ ಮಾರ್ಗ ಮಧ್ಯದಲ್ಲಿ ಸಿಕ್ಕಿತು. ಬಳ್ಳಿ ಹೇಳಿತು, ನನ್ನ ಮೇಲೆ ಸ್ವಲ್ಪ ನೀರು ಸುರಿಯುವಿರಾ? ನಾನು ಬಾಯಾರಿಕೆಯಿಂದ ಸಾಯುತ್ತಿದ್ದೇನೆ ಎಂದು. ಅದಕ್ಕೆ ಶಾರದಾ, ಛೇ, ನಾನೇ ಬಿಸಿಲಲ್ಲಿ ಸುಸ್ತಾಗಿದ್ದೇನೆ, ಇವಕ್ಕೆ ನೀರು ಹಾಕುವಷ್ಟು ಸಮಯ ನನಗಿಲ್ಲ ಎಂದು ಹೇಳಿ ಮೂಗು ಮುರಿದು ಮುಂದೆ ನಡೆದಳು. ಗೀತಾ ತಕ್ಷಣ ನಿಂತು ತನ್ನ ಬಾಯಾರಿಕೆಗಾಗಿ ಇಟ್ಟುಕೊಂಡಿದ್ದ ಕೊಂಚ ನೀರನ್ನೇ ಆ ಬಳ್ಳಿಗೆ ಸುರಿದು, ಬಳ್ಳಿಯೇ, ನೀನು ಬೇಗ ಚೇತರಿಸಿಕೋ ಎಂದು ನಗುಮುಖದಿಂದ ಹಾರೈಸಿದಳು. ಬಳ್ಳಿ ಸಂತೋಷದಿಂದ ಅವಳಿಗೆ ಧನ್ಯವಾದ ಹೇಳಿತು. ಮುಂದೆ ಹೋದಾಗ ದಾರಿಯುದ್ದಕ್ಕೂ ಹರಿದು ಹೋಗಿದ್ದ ಮತ್ತು ಮುರಿದಿದ್ದ ಮರದ ಸೇತುವೆ ಸಿಕ್ಕಿತು. ಸೇತುವೆ ಹೇಳಿತು, ಓ ಪ್ರಯಾಣಿಕರೇ, ದಯವಿಟ್ಟು ನನ್ನನ್ನು ಸರಿಪಡಿಸಲು ಒಂದೆರಡು ಕಲ್ಲುಗಳನ್ನು ಜೋಡಿಸಿ. ಹೀಗೆ ಬಿಟ್ಟರೆ ರಾತ್ರಿ ದನಕರುಗಳು ನಡೆದು ಹೋದಾಗ ಬೀಳಬಹುದು ಎಂದಿತು. ಅದಕ್ಕೆ ಶಾರದಾ, ಇದೆಲ್ಲ ನನ್ನ ಕೆಲಸವಲ್ಲ, ನಾವು ಅಜ್ಜಿಯ ಮನೆಗೆ ತಲುಪಲು ಆತುರದಲ್ಲಿದ್ದೇವೆ ಎಂದು ಅದನ್ನು ನಿರ್ಲಕ್ಷಿಸಿ ಅಪಾಯಕಾರಿಯಾದ ಮುರಿದು ಜಾಗದಿಂದ ತೆಗೆದು ದಾಟಿದಳು. ಗೀತಾ ಕೂಡಲೇ ತಾನು ಹೋಗುವ ಆತುರವನ್ನು ಮರೆತು ಸುತ್ತಲೂ ಬಿದ್ದಿದ್ದ ಕಲ್ಲುಗಳನ್ನು ಬಳಸಿ ಸೇತುವೆಯ ಅಪಾಯಕಾರಿ ಜಾಗವನ್ನು ಬಲಪಡಿಸಿದಳು. ಸೇತುವೆ ಧನ್ಯವಾದ ತಿಳಿಸಿತು. ಅಜ್ಜಿಯ ಮನೆಗೆ ತಲುಪಿದಾಗ ಇಬ್ಬರಿಗೂ ತಮ್ಮ ಕಾರ್ಯಗಳಿಗೆ ತಕ್ಕಂತೆ ಫಲ ಸಿಕ್ಕಿತು. ಶಾರದಾ ಮನೆ ಪ್ರವೇಶಿಸುತ್ತಿದ್ದಂತೆ ಅವಳ ಸುಂದರ ಮುಖವು ಮುಸುಕಾಗಲು ಪ್ರಾರಂಭಿಸಿತು ಮತ್ತು ಅವಳ ಬಟ್ಟೆಗಳು ಹಳೆಯದಾಗಿ ಕಾಣಲಾರಂಭಿಸಿದವು. ಆ ಬಳ್ಳಿಯ ಶಾಪದಿಂದಾಗಿ ಅವಳ ಅಹಂಕಾರ ಮತ್ತು ಸೌಂದರ್ಯ ಮಾಯವಾಯಿತು. ಗೀತಾ ಒಳಗೆ ಪ್ರವೇಶಿಸುತ್ತಿದ್ದಂತೆ ಆಕೆಯ ಮುಖವು ಪ್ರಕಾಶಮಾನವಾಯಿತು ಮತ್ತು ಅವಳ ಸರಳ ಬಟ್ಟೆಗಳು ಸುಂದರವಾದ ಚಿನ್ನದ ನೂಲಿನ ಸೀರೆಯಾಗಿ ಬದಲಾಯಿತು. ಸೇತುವೆ ಮತ್ತು ಬಳ್ಳಿಯ ಆಶೀರ್ವಾದದಿಂದಾಗಿ ಅವಳ ದಯೆ ಮತ್ತು ಪ್ರೀತಿ ಪ್ರಕಾಶಿಸಿತು. ಶಾರದಾ ತನ್ನ ಅಹಂಕಾರದ ಫಲಿತಾಂಶವನ್ನು ಅರಿತುಕೊಂಡು ಪಶ್ಚಾತ್ತಾಪದಿಂದ ಅತ್ತಳು. ಅಜ್ಜಿ ಮತ್ತು ಗೀತಾ ಆಕೆಗೆ ಸಾಂತ್ವನ ಹೇಳಿದರು. ಅಂದಿನಿಂದ ಶಾರದಾ ತನ್ನ ನಡತೆಯನ್ನು ಬದಲಾಯಿಸಿಕೊಂಡು ದಯೆ ಮತ್ತು ನಮ್ರತೆಯಿಂದ ಬದುಕಲು ನಿರ್ಧರಿಸಿದಳು. ಕಥೆಯ ನೀತಿ: ಹೊರಗಿನ ಸೌಂದರ್ಯಕ್ಕಿಂತ ಹೃದಯದ ಸೌಂದರ್ಯ ಮತ್ತು ದಯೆಯೇ ನಿಜವಾದ ಸಂಪತ್ತು.